ಇನ್ನು ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಬಿಜೆಪಿಯವರು ಕೂಡ ಇದಕ್ಕೊಂದಿಷ್ಟು ಉತ್ತರ ಕೊಡಬೇಕಲ್ಲ. ಅವರು ಕೂಡ ಉತ್ತರವನ್ನ ಕೊಡ್ತಾ ಇದ್ದಾರೆ. ಡಿಸಿಎಂ ಕೂಗು ಕೇಳ್ತಾ ಇದ್ದಂಗೆನೆ ಕಾಂಗ್ರೆಸ್ನಲ್ಲಿ ನೋಡ್ರಿ ಶುರು ಆಯ್ತು ಡಿಸಿಎಂ ಕಚ್ಚಾಟ ಅಂತ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ವೇಗಕ್ಕೆ ಕಡಿವಾಣ ಹಾಕೋಕೆ ಸಿದ್ದರಾಮಯ್ಯನವರ ಸ್ಕೆಚ್ಚು ರಾಜ್ಯದ ಅಭಿವೃದ್ಧಿಗಾಗಿ ಹೆಚ್ಚುವರಿ ಡಿಸಿಎಂ ಸೃಷ್ಟಿಸ್ತಾ ಇಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಪ್ಪಿಸೋಕೆ ಈ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ ಇದಕ್ಕೆ. ಸೊ ಯಾರೆಲ್ಲ ಏನ್ ಹೇಳಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು, ಅಶೋಕ್ ಅವರು, ರವಿ ಅವರು, ಕುಮಾರಸ್ವಾಮಿ ಅವರು ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಇದು ಮೊದಲನೇ ಬಾರಿ ಅಲ್ಲ, ಹಲವಾರು ಸರ್ಕಲ್ಗಳಲ್ಲಿ ಡಿ ಸಿ ಎಮ್ ಆಗಿದೆ. ಆದರೆ ಇವತ್ತು ನಡೀತಿರುವಂಥ ಡಿ ಸಿ ಎಮ್ಮಿನ ಗುದ್ದಾಟ, ಇದು ಡಿ ಸಿ ಎಮ್ಗಿಂತ ಆಂತರಿಕವಾಗಿ ಎರಡು ಗುಂಪು ಏನಿದೆ ಕಾಂಗ್ರೆಸ್ನಲ್ಲಿ, ಮುಖ್ಯಮಂತ್ರಿಗಳದ್ದು ಒಂದು ಗುಂಪು, ಉಪಮುಖ್ಯಮಂತ್ರಿ ಗುಂಪು ನಡೆಯಿರುವಂಥ ಒಂದು ಅಧಿಕಾರಕ್ಕಾಗಿರುವಂಥ ಸಂಘರ್ಷ. ಒಂದು ಗ್ರೂಪು ಅಧಿಕಾರವನ್ನು ಉಳಿಸ್ಕೊಳ್ಳಲು, ಇನ್ನೊಂದು ಗ್ರೂಪು ಹೆಚ್ಚಿನ ಅಧಿಕಾರವನ್ನು ಪಡೆಯುವ ಸಲುವಾಗಿ ನಡೀತಿರುವಂಥ ಸಂಘರ್ಷ. ಇದು ಡಿ ಸಿ ಎಮ್ ನೆಪದಲ್ಲಿ ನಡೆಯುವಂಥ ಸಂಘರ್ಷ ಕೆಲವೇ ತಿಂಗಳಲ್ಲಿ ತಾರ್ಕಿಕ ಮುಟ್ತದೆ. ಕಾಂಗ್ರೆಸ್ಸಲ್ಲಿ ಅವತ್ತಿಂದ ಈ ಒಳಜಗಳ ಇದ್ದೇ ಇದೆ. ಈಗ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಬಹಳಷ್ಟು ಕಡೆ ಸುಮಾರು 142 ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಲೀಡ್ ಬಂದಿದೆ. ಈ ಸರಿ 224ರಲ್ಲಿ 142 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಲೀಡ್ ಬಂದಿದೆ, ಬಿ ಜೆ ಪಿ ಮತ್ತು JDS. ಅದರಿಂದ ಮುಂದೆ ನಮ್ಮ ಸರ್ಕಾರ ಬರಲ್ಲ, ಏನನ್ನ ಆಗದಿದ್ರೆ ಇವಾಗೆ ಆಗ್ಬಿಡ್ಬೇಕು ಅನ್ನೋದು ಕಾಂಗ್ರೆಸ್ ನಾಯಕರು. ಅದಕ್ಕೋಸ್ಕರ 5-6 ಜನ ಎದ್ದಿದ್ದಾರೆ. ಜಗಳ ಶುರುವಾಗಿದೆ. ಇದಕ್ಕೆಲ್ಲ ಮೂಲ ಸೂತ್ರಧಾರರು ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಯಾಕಂದರೆ ಅವ್ರ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ಡಿ ಸಿ ಎಮ್ ಮುನ್ನೆಲೆಗೆ ತಂದಿದ್ದಾರೆ. ಅವರಿಗೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ತಮ್ಮನ್ನು ಸೋಲಿಸಿದ್ದಾಯಿತು. ಹಿಂದೆ ಪರಮೇಶ್ವರನ ಸೋಲಿಸಿದ್ರು, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸೋಲಿಸಿದ್ದಾರೆ. ಅವ್ರು ಸಿ ಎಂ ಸ್ಥಾನ ಗಟ್ಟಿ ಮಾಡೋಕ್ಕೋಸ್ಕರ ಈ ಉಪಮುಖ್ಯಮಂತ್ರಿಗಳ ಒಂದು ಆಟವನ್ನು ಸಿದ್ದರಾಮಯ್ಯನವರೇ ಮಾಡ್ತಾರೆ. ಅದರಿಂದ ಒಂದು ರೀತಿ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಅವ್ರ ಸಚಿವ ಸಂಪುಟದ ಚಿಂತೆ ಏನು ಅಂದರೆ ಡಿ ಸಿ ಎಮ್ ಎಷ್ಟಿರಬೇಕು, ಯಾವ್ಯಾವ ಜಾತಿಗಿರಬೇಕು ಅನ್ನೋದು ಅವ್ರ ಚಿಂತೆ. ರಾಜ್ಯದ ಅಭಿವೃದ್ಧಿಗೆ ವೇಗ ಕೊಡೋದಕ್ಕೆ ಹೆಚ್ಚುವರಿ ಡಿ ಸಿ ಎಮ್ ಬೇಕು ಅಂತಲ್ಲ, ಡಿ ಸಿ ಎಮ್ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣ ಹಾಕೋದಕ್ಕೆ, ಅವರು ಮುಖ್ಯಮಂತ್ರಿ ಕುರ್ಚಿಗೆ ಬಂದು ಕೂರದಂತೆ ಮೂಗುದಾರ ಹಾಕೋದಕ್ಕೆ ಹೆಚ್ಚುವರಿ ಡಿ ಸಿ ಎಮ್ಗಳ ಕೂಗು ಮತ್ತೊಮ್ಮೆ ಶುರುವಾಗಿದೆ. ಲೋಕಸಭೆ ಚುನಾವಣೆಗೆ ಮುಂಚೆನೇ ಈ ಕೂಗಿತ್ತು. ಆಗ ಉಪಮುಖ್ಯಮಂತ್ರಿಗಳು ಗರ್ಜಿಸಿ ಯಾರಾದರೂ ಇದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಿದರೆ ಹುಷಾರ್ ಅಂತ ಹೇಳಿದರು. ಲೋಕಸಭೆ ಚುನಾವಣೆಯ ಸೋಲಿನ ನಂತರ ಅವರ ಗರ್ಜನೆ ಕ್ಷೀಣವಾಗಿದೆ. ಅವರು ಗುಟ್ರು ಹಾಕಿದ್ರು ಕೂಡ ಕೇಳೋ ಸ್ಥಿತಿನಲ್ಲಿ ಯಾರೂ ಇಲ್ಲ. ಕಾಂಗ್ರೆಸ್ ಅಲ್ಲಿ ಡಿಸಿಎಂ ಫೈಟ್ ಶುರುವಾಗಿದೆ. 3 ಜನ ಅದು ಅವ್ರ ಪಕ್ಷಕ್ಕೆ ಸೇರಿದ ನಾನು ಯಾಕೆ ಚರ್ಚೆ ಮಾಡಿ